ನಿನ್ನೆ ವಿದ್ಯಾರ್ಥಿಗಳ ಮೇಲೆ ಏನು, ನಮ್ಮ ಮಕ್ಕಳ ಮೇಲೆ, ಈ ದೇಶದ ಭವಿಷ್ಯದ ಮೇಲೆ ಏನು ಇದು ಪೊಲೀಸ್ ಲಾಠಿ ಏಟು ಬಿದ್ದು ಎಲ್ಲ ಇವತ್ತು ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೆ ಯಾವ ರೀತಿ ನೋಡ್ಸಿದ್ ನೀವೆಲ್ಲ ಎಲ್ಲ ಮಾಧ್ಯಮದವ್ರನ್ನು ಬಂದ್ ಮಾಡಿಬಿಟ್ಟಿದ್ರು. ಮಾಧ್ಯಮದವ್ರಿಗೆ ವಿಜುವಲ್ಸೇ ಸಿಕ್ಲಿಲ್ಲ. ಆದರೆ ಕೆಲವರೆಲ್ಲ ನೋಡ್ಕೊಂಡಿದ್ದಂಥವ್ರು ಯಾರು ರೆಕಾರ್ಡ್ ಮಾಡಿ ಕಳಿಸಿದ್ರು ಅದು ಎಲ್ಲ ಕೂಡ ನೀವು ಮಾಧ್ಯಮದವರು ತೆಗೆದುಕೊಂಡು ಇವತ್ತು ನೀವೆಲ್ಲ ಅದನ್ನು ತೋರಿಸಿದ್ದೀರಿ. ಇನ್ನ ಬೇಕಾದಷ್ಟು ದಾಖಲೆಗಳು ಬರ್ಬೋದು. ಸೊ ಅವ್ರನ್ನ ಯಾವ ದನಗಳಿಗೂ ಕೂಡ ಆ ರೀತಿ ಯಾರು ಹೊಡೆಯೋದಿಲ್ಲ, ಪ್ರಾಣಿಗಳಿಗೂ ಕೂಡ ಯಾರು ಹೊಡೆಯೋದಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ಹೊಡೆದು ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಪಾಪ ದೂರದಿಂದ ಪಾಪ ಬಂದು ಯಾವ ಸಂಘಟನೆ ಇಲ್ಲದೆ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಬೇಕು ಅಂತೇಳಿ ಬಂದಂಥವ್ರಿಗೆ ಈ ರೀತಿ ಲಾಠಿ ಏಟು ಹೊಡೆದು ಅವ್ರನ್ನ ಅಷ್ಟು ಬಹಳ ಮಾನವೀಯತೆಯನ್ನು ಕಳ್ಕೊಂಡು ಇವತ್ತು ಅವ್ರ ಮೇಲೆ ಪ್ರಯೋಗ ಮಾಡಿದಾರಲ್ಲ, ಇದು ಕರ್ನಾಟಕ ರಾಜ್ಯ ಕೂಡ, ಸರ್ಕಾರ ಕೂಡ ಖಂಡಿಸ್ತದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ಖಂಡಿಸಿ ಅವರ ಪರವಾಗಿ ನಿಂತ್ಕೊಳ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ರಾಹುಲ್ ಗಾಂಧಿಯವ್ರನ್ನ ಮತ್ತು ಪ್ರಿಯಾಂಕಾ ಗಾಂಧಿಯವ್ರನ್ನ ಮತ್ತು ಎಲ್ಲ ನಮ್ಮ ಸುಮಾರು 100 ಜನ ಸಂಸತ್ ಸದಸ್ಯರನ್ನ ಇವತ್ತು ಬಂಧಿಸಿ ಇವತ್ತು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಬೇಡ, ನಿಮ್ಮನ್ನ ಮುಟ್ಟಕ್ಕಾಗಲ್ಲ ಅಂತೇಳಿ ಪಾಪ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆಯಿತು ಅಂತೇಳಿ ನಾನು ಈಗ ತಾನೇ ಬಂದಿದ್ದೇನೆ. ಇರಲಿ, ಬಟ್ ಇದು ಖಂಡನೀಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಕ್ಕಳ ಭವಿಷ್ಯ ಮುಖ್ಯ. ನಮ್ಮ ಹೋರಾಟ ಈ ಕೇಂದ್ರ ಸರ್ಕಾರದ ವಿರುದ್ಧ ಮುಂದುವರಿತದೆ. ಕೇಂದ್ರದ ಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಮಕ್ಕಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು. ಪಾರ್ಲಿಮೆಂಟಲ್ಲಿ ಈ ವಿಚಾರ ಚರ್ಚೆ ಆಗಲೇಬೇಕು ಅಂತೇಳಿ ನಾನು ಒತ್ತಾಯವನ್ನು